ಮಿನಿ ಆಕ್ಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆರ್ ಸಿ ಬಿಯ ಆ ಒಂದು ಮಿನಿ ಆಕ್ಷನ್ಗೆ ಸ್ಟ್ರಾಟಜಿಕ್ ಹೇಗಿರುತ್ತೆ, ಬ್ಯಾಕಪ್ ಓಪನರ್ಸ್ ಯಾರು, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರು, ಮತ್ತು ಫಾಸ್ಟ್ ಬೌಲಿಂಗ್ ಆಪ್ಷನ್ ಏನಿದೆ, ಮತ್ತು ಸ್ಪಿನ್ನರ್ಗೆ ಆರ್ ಸಿ ಬಿ ಟೀಮ್ ಯಾವೆಲ್ಲ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಒಂದು ಪರ್ಫೆಕ್ಟ್ ಆಗಿ ಆರ್ ಸಿ ಬಿಯ ಸ್ಟ್ರಾಂಗ್ ಪ್ಲೇಯಿಂಗ್ ಎಲ್ಲರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಆರ್ ಸಿ ಬಿಯ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತೀನಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಜಾಯ್ನ್ ಆಗಿ. ಅಲ್ಲಿ ಮಾತ್ರ ಆರ್ ಸಿ ಬಿಯ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ರು ಈಗಲೇ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಫಸ್ಟ್ ಈ ಒಂದು ಮಿನಿ ಆಕ್ಷನ್ ನಾಳೆ ಮಧ್ಯಾಹ್ನ ಎಕ್ಸಾಕ್ಟ್ಲಿ 2:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಆಕ್ಷನ್ ನಾವು ಲೈವ್ ನೋಡ್ಬೇಕಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಮತ್ತು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಾವು ಲೈವ್ ನೋಡಬಹುದು. ಸೊ ಆರ್ ಸಿ ಬಿಯ ಆಕ್ಷನ್ ಸ್ಟ್ರಾಟಜಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಆರ್ ಸಿ ಬಿ ಟೀಮು ಆಲ್ರೆಡಿ ಸಾರ್ಟೆಡ್ ಆಗಿದೆ, ಆದರೆ ಕೆಲವೊಂದು ಪ್ಲೇಯರ್ಸ್ಗೆ ಮಾತ್ರ ಪಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗು. ಆರ್ ಸಿ ಬಿ ಒಂದು ಸ್ಮಾರ್ಟ್ಲಿ ಪಿಕ್ ಮಾಡಬೇಕಾಗುತ್ತೆ ಆರ್ ಸಿ ಬಿಯ ಫ್ಯೂಚರ್ಗೋಸ್ಕರ. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ಜಾಸ್ತಿ ಇಂಜುರಿ ಕನ್ಸರ್ನ್ ಇದೆ ಆರ್ ಸಿ ಬಿ ಬಾಲಿಂಗ್ ಗ್ರೌಂಡಲ್ಲಿ. ಸೊ ಅದರ ಸ್ವಲ್ಪ ನೋಡಿಕೊಂಡು ಆಕ್ಷನ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಆರ್ ಸಿ ಬಿಗೆ ಒಂದು ಬ್ಯಾಕಪ್ ಪ್ಲೇಯರ್ ಬೇಕು, ಅದು ಫಿಲ್ ಸಾಲ್ಟ್ಗೆ. ಹೌದು, ಅಲ್ಲಿ ಜಾಕೋಬ್ ಬೆತೆಲ್ ಇದ್ದಾರೆ, ಬಟ್ ಗೊತ್ತಿಲ್ಲ ಅವರು ಆಕ್ಚುಲಿ ಫುಲ್ ಟೂರ್ನಮೆಂಟ್ ಅಲ್ಲಿ ಅವೈಲೇಬಲ್ ಇದ್ದಾರೋ ಅಥವಾ ನ್ಯಾಷನಲ್ ಡ್ಯೂಟಿಗೆ ಮತ್ತೆ ಹೋಗ್ತಾರೆ ಗೊತ್ತಿಲ್ಲ. ಸೊ ಆ ಒಂದು ರೀಸನ್ ಮೇಲೆ ಸ್ವಲ್ಪ ಸ್ಲೈಟ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಿಲ್ ಸಾಲ್ಟ್ಗೆ ಒಂದು ಬ್ಯಾಕಪ್ ಆಪ್ಷನ್ ನೋಡಬೇಕಾಗುತ್ತೆ. ಮೇ ಬಿ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತೆ ಅಗೇನು ಟೀಮ್ ಸೈಫರ್ಡ್ಗೆ ಪಿಕ್ ಮಾಡುವಂತಹ ಎಲ್ಲಾ ಚಾನ್ಸ್ ಇರುತ್ತೆ. ವಿರಾಟ್ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ಗೆ ಇಲ್ಲಿ ಒಂದು ಬ್ಯಾಕಪ್ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಡಿಕಲ್ ಬರ್ತಾರೆ. ನನ್ನ ಪ್ರಕಾರ ಪಡಿಕಲ್ ಅಂತ ಪರಿ ನನಗೆ ಇಂಪ್ರೆಸ್ ಮಾಡಿಲ್ಲ. ಹೌದು, ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಪಡಿಕಲ್ ಮೇಲೆ ಇಂಟ್ರೆಸ್ಟ್ ತೋರಿಸಿದೆ, ಬಟ್ ನಾನಿಲ್ಲಿ ಸೊ ಪಡಿಕಲ್ಗಿಂತ ಒಂದು ಸೂಪರ್ ಪ್ಲೇಯರ್ ಪಿಕ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ವೆಂಕಟೇಶ್ ಅಯ್ಯರ್ಗೆ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಇದು 100% ಕನ್ಫರ್ಮ್. ಆರ್ ಸಿ ಬಿ ಏನು ಟಾರ್ಗೆಟ್ ಮಾಡುತ್ತೆ, ಆದ್ರೆ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಟೀಮ್ ಮೇಲೆ ಜಾಸ್ತಿ ಪರ್ಸ್ ಇದೆ. ಬಟ್ ನೋಡಮ್ಮ, ಆ ಒಂದು ಆರ್ ಸಿ ಬಿ ಪರ್ಸ್ಗಿಂತ ಜಾಸ್ತಿ ಹೋದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಮಿಸ್ ಆಗ್ತಾರೆ. ಬಟ್ ಡೆಫಿನೆಟ್ ಆಗಿ ಆರ್ ಸಿ ಬಿ ಟೀಮು ಒಂದು 7 ರಿಂದ 8 ಕೋಟಿವರೆಗೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಟಾರ್ಗೆಟ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಆರ್ ಸಿ ಬಿಯ ಕ್ಯಾಪ್ಟನ್ ರಜಾತ್ ಪಾಟಿದಾರ್ ಬರ್ತಾರೆ. ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ. ನನ್ನ ಪ್ರಕಾರ ಜಿತೇಶ್ ಶರ್ಮಾ ಅವರಿಗೆ ಒಂದು ಬ್ಯಾಕಪ್ ಆಪ್ಷನ್ ಆ ಒಂದು ಮಿನಿ ಆಕ್ಷನ್ ಬೈ ಮಾಡಬೇಕಾಗುತ್ತೆ. ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಕಾರ್ತಿಕ್ ಶರ್ಮಾ ಅವರಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡೋದು ಕನ್ಫರ್ಮ್ ಮತ್ತು ಆಲ್ ಔಟ್ಗೆ ಹೋಗೋದು ಗ್ಯಾರಂಟಿ. ರೀಸೆಂಟ್ ಆಗಿ ಕಾರ್ತಿಕ್ ಶರ್ಮಾ ಅವರಿಗೆ ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿದರೆ. ಕಾರ್ತಿಕ್ ಶರ್ಮಾ ಆರ್ ಸಿ ಬಿಗೆ ಜಾಸ್ತಿ ಇಂಪ್ರೆಸ್ ಮಾಡಿದರೆ, ಮತ್ತು ಆರ್ ಸಿ ಬಿಯ ಮೆಂಟರ್ ದಿನೇಶ್ ಕಾರ್ತಿಕ್ ಅವರು ಕಾರ್ತಿಕ್ ಶರ್ಮಾ ಜೊತೆ ಡಿಸ್ಕಷನ್ ಮಾಡಿದರೆ ನಾವು ನಿಮ್ಗೆ ಆ ಒಂದು ಮಿನಿ ಆಕ್ಷನ್ ಬೈ ಮಾಡ್ತೀವಿ ಅಂತೇಳಿ. ಸೊ ನನ್ನ ಪ್ರಕಾರ ಕಾರ್ತಿಕ್ ಶರ್ಮಾ ಅವರು ಶೋರ್ ಶೋರ್ ಆಗಿ ಆರ್ ಸಿ ಬಿಗೆ ಬರೋದು ಆಲ್ಮೋಸ್ಟ್ ಕನ್ಫರ್ಮ್. ನಂಬರ್ 6 ಅಲ್ಲಿ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್, ಅದು ಟಿಮ್ ಡೇವಿಡ್. ರೀಸೆಂಟ್ ಆಗಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ. ನೆಕ್ಸ್ಟ್ ನಂಬರ್ 7 ಅಲ್ಲಿ ರೋಮಾರಿಯಾ ಶೆಫರ್ಡ್. ನನ್ನ ಪ್ರಕಾರ ಶೆಫರ್ಡ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಬ್ಯಾಕಪ್ ಆಪ್ಷನ್ ಆ ಒಂದು ಮಿನಿ ಆಕ್ಷನ್ ಬೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಪ್ರಿಫರೆನ್ಸ್ ಕೊಡ್ತೀನಿ ನಮ್ಮ ಕನ್ನಡಿಗ ಅಭಿನವ್ ಮನೋಹರ್ಗೆ. ಸೊ ಪವರ್ ಹಿಟರು ಮತ್ತು ಆ ಒಂದು ಮಿನಿ ಆಕ್ಷನ್ ಬೇಸ್ ಪ್ರೈಸ್ ಗೆ ಬರುವಂತಹ ಪ್ಲೇಯರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ ನ ಪಿಕ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ. ನೆಕ್ಸ್ಟ್ ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ ಬರ್ತಾರೆ. ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್. ಬಟ್ ಭುವನೇಶ್ವರ್ ಕುಮಾರ್ ನನ್ನ ಪ್ರಕಾರ ಸೊ ಏಜ್ ಕೂಡ ಆಗ್ತಾ ಬರ್ತದೆ. ಆರ್ ಸಿ ಬಿ ಒಂದು ಫ್ಯೂಚರ್ಗೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಸೊ ಆ ಒಂದು ಮಿನಿ ಆಕ್ಷನ್ ಒಂದು ಬೆಂಕಿ ಪ್ಲೇಯರ್ ಇದ್ರೆ ಯಾರಪ್ಪ ಅಂದ್ರೆ ಆಕಾಶ್ ಮಧುವಾಲ್. ಸಾಕಷ್ಟು IPL ಫ್ಯಾನ್ಸ್ ಈ ಪ್ಲೇಯರ್ ಮೇಲೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ, ಬಟ್ ಸೂಪರ್ ಪ್ಲೇಯರ್. ಯಾವುದೇ ಒಂದು ಟೀಮು ಈ ಪ್ಲೇಯರ್ ನ ಬೈ ಮಾಡಿದ್ರೆ ಆ ಒಂದು ಮಿನಿ ಆಕ್ಷನ್ ಅದು ಮಾತ್ರ ಒನ್ ಆಫ್ ದಿ ಸ್ಟಿಲ್ ಬೈ ಆಗೋದು ಗ್ಯಾರಂಟಿ. ಸೂಪರ್ ಪ್ಲೇಯರ್. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ಗೆ ಬೈ ಮಾಡಲೇಬೇಕು. ಬೈ ಮಾಡಿದ್ರೆ ಅದು ಮಾತ್ರ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. ನೆಕ್ಸ್ಟ್ ನಂಬರ್ 9 ಅಲ್ಲಿ ಜಾಶ್ ಹೆಜಲ್ವುಡ್ಗೆ ಸಾಕಷ್ಟು ಇಂಜರಿ ಕನ್ಸರ್ನ್ ಇದೆ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ಗೆ ಸಹ ಒಂದು ಬ್ಯಾಕಪ್ ಆಪ್ಷನ್ ಪಿಕ್ ಮಾಡಬೇಕಾಗುತ್ತೆ. ಬಟ್ ನನ್ನ ಪ್ರಕಾರ ಮ್ಯಾಚ್ ಹೆನ್ರಿ ಒಂದು ಬೆಸ್ಟ್ ಪಿಕ್ ಆಗುತ್ತೆ. ಬಟ್ ಆಲ್ರೆಡಿ
ಹೆಜ್ಲುಡ್ಗೆ ಒಂದು ಬ್ಯಾಕಪ್ ಆಪ್ಷನ್ ಆಗಿ ನಮ್ಮ ಹತ್ರ ಆಲ್ರೆಡಿ ಇದ್ದಾರೆ. ಯಾರಪ್ಪ ಅಂದರೆ ಅದು ನುವನ್ ತುಷಾರ್ ಇದ್ದಾರೆ. ಬಟ್ ನೋಡಬೇಕು RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ಲಿ ಯಾವ ರೀತಿ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ನಂಬರ್ 11ನಲ್ಲಿ ಯಶ್ ದಯಾಲ್ ಲಾಸ್ಟ್ IPL ಆಡಿದೆ ಸರಿ, ಆಮೇಲೆ ಯಾವುದೇ ಒಂದು ಮ್ಯಾಚ್ ಆಡಿಲ್ಲ. ಬಟ್ RCB ಹತ್ರ ಆಲ್ರೆಡಿ ಒಂದು ಬ್ಯಾಕಪ್ ಆಪ್ಷನ್ ಇದೆ, ಅದು ರಸಿಕ್ದಾರ್ ಸಲಾಮ್ ಇದ್ದಾರೆ. ನೆಕ್ಸ್ಟ್ ನಂಬರ್ 12ನಲ್ಲಿ ಸುಯೇಶ್ ಶರ್ಮಾ ಬರ್ತಾರೆ. ಬಟ್ ನನ್ನ ಪ್ರಕಾರ ಸುಯೇಶ್ ಶರ್ಮಗೆ ಸಹ ಒಂದು ಬ್ಯಾಕಪ್ ಆಪ್ಷನ್ ಪಿಕ್ ಮಾಡಬೇಕಾಗುತ್ತೆ. ಆದರೆ ಆ ಒಂದು ಮಿನಿ ಆಕ್ಷನ್ಲಿ ಅಲ್ಲಿ ರವಿ ಬಿಷ್ಣಯ್ ಇದ್ದಾರೆ. ಬಟ್ ರವಿ ಬಿಷ್ಣಯ್ ಸಾಕಷ್ಟು ಅಮೌಂಟ್ಗೆ ಹೋಗ್ತಾರೆ, ಆದರೆ RCB ಹತ್ರ ಅಷ್ಟೊಂದು ಪರ್ಸಿಲ್ಲ. ಬಟ್ ನಮ್ಮ RCB ಮ್ಯಾನೇಜ್ಮೆಂಟು ರವಿ ಬಿಷ್ಣಯ್ಗೆ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಇದು ನನ್ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ಲಿ ಕಂಪ್ಲೀಟ್ ಆಗಿ ಸ್ಟ್ರಾಟಜಿಕ್ ಮಾಡುವಂತಹ ಪ್ಲಾನ್ಸು. ಫಸ್ಟ್ ಪಿಲ್ ಸಾರ್ಟ್ಗೆ ಬ್ಯಾಕಪ್ ಆಪ್ಷನ್ ಆಗಿ ಟೀಮ್ ಸೈಫರ್ನ ಪಿಕ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ, ಮತ್ತು ಜಿತೇಶ್ ಶರ್ಮಗೆ ಆಸ್ ಎ ಬ್ಯಾಕಪ್ ಆಪ್ಷನ್ ಆಗಿ ಕಾರ್ತಿಕ್ ಶರ್ಮರಿಗೆ ಪಿಕ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ಗೆ ಆಸ್ ಎ ಬ್ಯಾಕಪ್ ಆಪ್ಷನ್ ಆಗಿ ಆಕಾಶ್ ಮಧುವಲ್ಲ ಪಿಕ್ ಮಾಡಲೇಬೇಕಾಗುತ್ತೆ. ಸೊ ಈ ತರ RCB ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ, RCB ಆಕ್ಷನ್ ಪ್ಲಾನ್ ಹೇಗಿರಬೇಕು, ಯಾವೆಲ್ಲ ಪ್ಲೇಯರ್ಸ್ನ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಿ ಅವರಿಗೆ ಬೈ ಮಾಡಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ, ಮತ್ತು RCB ಪ್ಲೇಯಿಂಗ್ 11 ಹೇಗಿರಬೇಕು ಅದು ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ RCB ಟೀಮು ಈ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡ್ತಾರೆ, ಆದ್ರೆ ಈ ಪ್ಲೇಯರ್ಸ್ RCBಗೆ ಸಿಗಲ್ಲ. ಅದು ಫಸ್ಟ್ ಪ್ಲೇಯರು ಕ್ಯಾಮ್ರನ್ ಗ್ರೀನು ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ, ಆದ್ರೆ ಇಲ್ಲಿ CSK ಅಥವಾ KKR ಟೀಮ್ ಬೈ ಮಾಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಪರ್ಸ್ ಜಾಸ್ತಿ ಇದೆ. ಸೊ ಆ ಒಂದು ರೀಸನ್ ಮೇಲೆ RCBಗೆ ಗ್ರೀನ್ ಸಿಗಲ್ಲ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಅದು ಜಾನಿ ಬೇಸ್ಟೋ. ಡೆಫಿನೆಟ್ಲಿ ಆಗಿ RCB ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ಗೆ ಟಾರ್ಗೆಟ್ ಮಾಡ್ತಾರೆ, ಬ್ಯಾಕಪ್ ಓಪನರ್ ಆಪ್ಷನ್ ಆಗಿ ಬಂದ್ರೆ ಬೆಸ್ಟ್ ಆಗುತ್ತೆ. ಬಟ್ ಗೊತ್ತಿಲ್ಲ, ಇಲ್ಲಿ ಜಾನಿ ಬೇಸ್ಟೋ ಒಂದು ಹೈ ಪ್ರೈಸ್ಗೆ ಹೋಗುವಂತ ಚಾನ್ಸ್ ಇದೆ, ಒಂದು 5 ಕೋಟಿಗೆ ಹೋಗುವಂತ ಚಾನ್ಸ್ ಇದೆ. ಲಾಸ್ಟ್ IPL 2025 ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು, ಬಟ್ ಬಂದ್ರೆ ಬೆಸ್ಟ್ ಆಗುತ್ತೆ. ಅದೇ ರೀತಿಯಾಗಿ RCB ಮ್ಯಾನೇಜ್ಮೆಂಟ್ ರವೀಂದ್ರ ಕೂಡ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ. ಚಿನ್ನಸ್ವಾಮಿ ರವೀಂದ್ರಗೆ ಒಂದು ಸೂಟ್ ಆಗುತ್ತೆ. ನೆಕ್ಸ್ಟ್ ಮತೇಶ ಪತ್ರನ ಈ ಪ್ಲೇಯರ್ಗೆ ಸಹ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ, ಬಟ್ ಪತ್ರನ ಆಲ್ಮೋಸ್ಟ್ ಒಂದು 8 ರಿಂದ 9 ಕೋಟಿಗೆ ಹೋಗುವಂತ ಚಾನ್ಸ್ ಇದೆ, ಆದ್ರೆ RCB ಹತ್ರ ಅಷ್ಟೊಂದು ಪರ್ಸಲ್ಲ. ಡೆಫಿನೆಟ್ಲಿ ಆಗಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ಕಾರ್ತಿಕ್ ಶರ್ಮನಿಗೆ ಬೈ ಮಾಡಲೇಬೇಕು. ಸೊ ಆ ಒಂದು ವ್ಯೂನ ಮೇಲೆ ಸೊ ಈ ಪ್ಲೇಯರ್ಸ್ಗೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ, ಆದ್ರೆ ಸಿಗಲ್ಲ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವ್ ಹೇಳಿ, ಈ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಯಾವ ಪ್ಲೇಯರ್ RCBಗೆ ಬಂದ್ರೆ ಬೆಸ್ಟ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ಇದು ಸದ್ಯ ಇರುವಂತಹ ಅಪ್ಡೇಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.